ನಮಸ್ಕಾರ ಸ್ನೇಹಿತರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಯೋಜನೆ ಪ್ರಾರಂಭವಾದದ್ದು ದಿನಾಂಕ 9 ಮೇ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಂದ. ಕೇಂದ್ರ ಸರ್ಕಾರದ ಮಹತ್ವಪೂರ್ಣವಾದಂತಹ ಯೋಜನೆಗಳಲ್ಲಿ ಈ ಯೋಜನೆಯು ಕೂಡ ಒಂದಾಗಿದೆ. ಬನ್ನಿ ಹಾಗಾದರೆ ಈ ಯೋಜನೆಯ ಮಹತ್ವವನ್ನು ನಾವು ಕೂಡ ತಿಳಿಯೋಣ. ಏನಿದು ಯೋಜನೆ? 1 ವರ್ಷದ ವೈಯಕ್ತಿಕ ಅಪಘಾತ ವಿಮಾ ಯೋಜನೆ ಇದಾಗಿದೆ. ಅಂದರೆ 1 ವರ್ಷದಲ್ಲಿ ಅಪಘಾತದಿಂದ ಉಂಟಾಗುವಂತಹ ಸಾವು ಅಥವಾ ಅಂಗವೈಕಲ್ಯ ಉಂಟಾದರೆ ಈ ಯೋಜನೆಯಿಂದಾಗಿ ನಾವು ಅದರ ವಿರುದ್ಧ ರಕ್ಷಣೆ ಪಡೆಯಬಹುದು. ಯೋಜನೆಯ ಪ್ರಯೋಜನಗಳೇನು? ಒಂದು ವೇಳೆ ಈ ಯೋಜನೆ ಅಡಿಯಲ್ಲಿ ಖಾತೆದಾರನು ಅದರ ಚಂದಾದಾರನಾಗಿದ್ದರೆ ಆತನ ಮರಣದ ನಂತರ ಆತನು ಕೊಟ್ಟಿರುವಂತಹ ನಾಮಿನಿಗೆ 2 ಲಕ್ಷ ರೂಪಾಯಿ ಸಂದಾಯವಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಮಾಡಿಸಿದಂತಹ ಚಂದಾದಾರನು ಸಂಪೂರ್ಣವಾಗಿ ತನ್ನ 2 ಕಣ್ಣುಗಳನ್ನು ಅಥವಾ ತನ್ನ 2 ಕೈಗಳನ್ನು ಅಥವಾ ತನ್ನ 2 ಕಾಲುಗಳನ್ನು ಕಳೆದುಕೊಂಡಿದ್ದರೆ ಆ ಚಂದಾದಾರನಿಗೆ ಅಂಗವೈಕಲ್ಯದ ಪರಿಣಾಮವಾಗಿ 2 ಲಕ್ಷ ರೂಪಾಯಿ ಸಂದಾಯವಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ಒಂದು ವೇಳೆ ಆತನು 1 ಕಣ್ಣು, 1 ಕೈ, 1 ಕಾಲನ್ನು ಕಳೆದುಕೊಂಡಿದ್ದರೂ ಕೂಡ ಆತನಿಗೆ 2 ಲಕ್ಷ ರೂಪಾಯಿ ಸಂದಾಯವಾಗುತ್ತದೆ. ಹಾಗೆಯೇ 1 ಕಣ್ಣು ಅಥವಾ 1 ಕೈ ಅಥವಾ 1 ಕಾಲನ್ನು ಕಳೆದುಕೊಂಡಿದ್ದರೆ 1 ಲಕ್ಷ ರೂಪಾಯಿ ಸಂದಾಯವಾಗುತ್ತದೆ. ಈ ಯೋಜನೆಗೆ ಅರ್ಹರು ಯಾರು? ಈ ಯೋಜನೆಗೆ 18ರಿಂದ 70 ವರ್ಷ ವಯಸ್ಸಿನವರು ಖಾತೆಯನ್ನು ಹೊಂದಿದ್ದರೆ ಅರ್ಹರಾಗಿರುತ್ತಾರೆ. ಜಂಟಿ ಬ್ಯಾಂಕ್ ಖಾತೆಯ ಸದಸ್ಯರಿಗೆ ಅವಕಾಶವಿದೆಯೇ? ಹೌದು, ಅವಕಾಶವಿದೆ. ಆದರೆ ಅವರು 1 ವರ್ಷದಲ್ಲಿ ಪ್ರತ್ಯೇಕವಾಗಿ 20 ರೂಪಾಯಿಗಳಂತೆ ಇಬ್ಬರು ಸದಸ್ಯರು 40 ರೂಪಾಯಿಗಳನ್ನು ಸಂದಾಯ ಮಾಡಿದರೆ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಬನ್ನಿ ನೆಕ್ಸ್ಟ್ ಈ ಯೋಜನೆಯ ಅವಧಿಯನ್ನು ನೋಡೋಣ. ಈ ಯೋಜನೆಯು ಅವಧಿ ನೋಡುವುದಾದರೆ 1 ವರ್ಷದ ಅವಧಿಯಾಗಿರುತ್ತದೆ. ಇದು ಪ್ರಾರಂಭ ದಿನಾಂಕ 1 ಜೂನ್ ರಿಂದ 31 ಮೇ ವರೆಗೆ ಈ ಯೋಜನೆಯ ಅವಧಿಯಾಗಿದೆ. ಗೆಳೆಯರೇ, ಈ ಯೋಜನೆಯ ಮುಕ್ತಾಯ ನೋಡುವುದಾದರೆ ಈ ಯೋಜನೆಯಡಿಯಲ್ಲಿ ಮಾಡಿಸಿದಂತಹ ಚಂದಾದಾರನು ತನ್ನ 70 ವರ್ಷಗಳನ್ನು ಪೂರೈಸಿದ ನಂತರ ಈ ಯೋಜನೆಗೆ ಮುಕ್ತಾಯವಾಗುತ್ತದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಆತನು ತನ್ನ ಬ್ಯಾಂಕ್ ಖಾತೆಯನ್ನು ರದ್ದುಗೊಳಿಸಿದಂತಹ ಸಂದರ್ಭದಲ್ಲಿಯೂ ಕೂಡ ಈ ಯೋಜನೆ ಮುಕ್ತಾಯಗೊಳ್ಳುತ್ತದೆ. ಹಾಗೆಯೇ ಒಂದು ವೇಳೆ ಆತನು ಈ ಯೋಜನೆಗೆ ಹಣವನ್ನು ಸಂದಾಯ ಮಾಡಲು ವಿಫಲನಾದರೂ ಕೂಡ ಮುಕ್ತಾಯಗೊಳ್ಳುತ್ತದೆ. ಹಾಗಾದರೆ ಈ ಯೋಜನೆಗೆ ಹಣವನ್ನು ಹೇಗೆ ಪಾವತಿಸಬೇಕು ಎಂದು ನೋಡುವುದಾದರೆ ಚಂದಾದಾರನು ತನ್ನ ಬ್ಯಾಂಕ್ ಖಾತೆಯಿಂದ ವರ್ಷಕ್ಕೆ 1 ಬಾರಿ ಆಟೋ ಡೆಬಿಟ್ ಮೂಲಕ ಅಥವಾ ಸ್ವಯಂ ಹಣವನ್ನು ಕಡಿತಗೊಳಿಸುವಿಕೆಯ ಮೂಲಕ ಆತನ ಖಾತೆಯಿಂದ ಹಣವು ಸಂದಾಯವಾಗುತ್ತದೆ. ಹಾಗಾದರೆ ಇದು ಯಾವ ರೀತಿಯ ಅಪಘಾತಗಳಿಗೆ ಅನ್ವಯವಾಗುತ್ತದೆ? ಸ್ನೇಹಿತರೆ, ಹಾಗಾದರೆ ಯಾವ ರೀತಿಯ ಅಪಘಾತಗಳಿಗೆ ಇದು ಅನ್ವಯವಾಗುತ್ತದೆ ಎಂದು ನೋಡುವುದಾದರೆ ರಸ್ತೆ ಅಪಘಾತವಾಗಿರಬಹುದು, ರೈಲು ಅಪಘಾತವಾಗಿರಬಹುದು, ಹಾಗೆಯೇ ಮರದಿಂದ ಬಿದ್ದು ಕೈ, ಕಾಲು ಅಥವಾ ಕಣ್ಣುಗಳನ್ನು ಕಳೆದುಕೊಳ್ಳುವಂತಹ ಅಪಘಾತಗಳಿಗೂ ಕೂಡ ಇದು ಅನ್ವಯವಾಗುತ್ತದೆ. ಹಾಗಾದರೆ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವಂತಹ ಅಪಘಾತಗಳಿಗೆ ಇದು ಅನ್ವಯವಾಗುತ್ತದೆ ಎಂದು ನೋಡುವುದಾದರೆ ಭೂಕಂಪ, ಪ್ರವಾಹ ಅಥವಾ ಇತರ ಯಾವುದೇ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಅಪಘಾತಗಳಿಗೂ ಕೂಡ ಇದು ಅನ್ವಯವಾಗುತ್ತದೆ. ಆದರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಚಂದಾದಾರನು ಈ ಯೋಜನೆಯ ಅಡಿಯಲ್ಲಿ ಬರುವುದಿಲ್ಲ. ಹಿಂಸಾತ್ಮಕ ಘಟನೆಗಳಿಗೂ ಕೂಡ ಈ ಯೋಜನೆಯ ಅಡಿಯಲ್ಲಿ ರಕ್ಷಣೆ ಸಿಗುತ್ತದೆ. ಹಾಗಾದರೆ ಅಪಘಾತವಾದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ವರದಿ ಮಾಡುವುದು ಕಡ್ಡಾಯವಾಗಿದೆ ಎಂದು ನೋಡುವುದಾದರೆ ಹೌದು ಗೆಳೆಯರೇ, ಎಂತಹ ಅಪಘಾತವಾದಾಗ ಪೊಲೀಸರಿಗೆ ವರದಿ ಮಾಡಬೇಕೆಂದರೆ ರಸ್ತೆಗಳ ಅಪಘಾತವಾಗಿರಬಹುದು ಅಥವಾ ರೈಲು ಅಪಘಾತವಾಗಿರುವಂತಹ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ವರದಿ ಮಾಡುವುದು ಕಡ್ಡಾಯವಾಗಿರುತ್ತದೆ. ಏಕೆಂದರೆ ವಿಮಾ ಪಾಲಿಸಿಯನ್ನು ಕ್ಲೇಮ್ ಮಾಡುವಂಥ ಸಂದರ್ಭದಲ್ಲಿ ವರದಿಯನ್ನು ಒಪ್ಪಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೆಯೇ ಕೆಲವೊಂದು ಸಂದರ್ಭದಲ್ಲಿ ಮರದಿಂದ ಬಿದ್ದಂತಹ ಸಂದರ್ಭದಲ್ಲಿ ಕೈಗಳನ್ನು ಕಳೆದುಕೊಂಡಾಗ ಅಥವಾ ಕಾಲುಗಳನ್ನು ಕಳೆದುಕೊಂಡಾಗ ವೈದ್ಯಾಧಿಕಾರಿಗಳಿಂದ ಆಸ್ಪತ್ರೆಯಿಂದ ದೃಢೀಕರಣವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಸ್ನೇಹಿತರೆ, ಅಪಘಾತವಾದಂತಹ ಸಂದರ್ಭದಲ್ಲಿ ಗಾಯಾಳುಗಳನ್ನು ಸೇರಿಸುವಂತಹ ಆಸ್ಪತ್ರೆಯ ವೆಚ್ಚ ಈ ಯೋಜನೆಯಡಿಯಲ್ಲಿ ಭರಿಸಲಾಗುವುದೇ? ಇಲ್ಲ, ಯಾವುದೇ ರೀತಿಯ ಹಣ ಈ ಯೋಜನೆಯಡಿಯಲ್ಲಿ ಭರಿಸಲಾಗುವುದಿಲ್ಲ.
ಹಾಗೆಯೇ ಮರಣದ ನಂತರ ಹಣ ಯಾರಿಗೆ ಸೇರುವುದು ಎಂದು ನೋಡುವುದಾದರೆ, ಈ ಯೋಜನೆಯ ಅಡಿಯಲ್ಲಿ ಈ ಪಾಲಿಸಿಯನ್ನು ಪಡೆದಿರತಕ್ಕಂತಹ ಚಂದಾದಾರನು ಒಂದು ವೇಳೆ ಮರಣವನ್ನು ಹೊಂದಿದರೆ ಆತನು ಕೊಟ್ಟಿರುವಂತಹ ನಾಮಿನಿಯ ಖಾತೆಗೆ 2 ಲಕ್ಷ ರೂಪಾಯಿಗಳು ಸಂದಾಯವಾಗುತ್ತದೆ. ಹಾಗಾದರೆ ಅಂಗವೈಕಲ್ಯದ ನಂತರ ಹಣ ಯಾರಿಗೆ ಸೇರುವುದು ಎಂದು ನೋಡುವುದಾದರೆ, ಅಂಗವೈಕಲ್ಯವಾದಂತಹ ಚಂದಾದಾರನಿಗೆ ನೇರವಾಗಿ ಆತನ ಬ್ಯಾಂಕ್ ಖಾತೆಗೆ ಹಣ ಬ್ಯಾಂಕುಗಳಿಂದ ಸಂದಾಯವಾಗುತ್ತದೆ ಹೊರತು ಬೇರೆ ಯಾವುದೇ ನಾಮಿನಿಗೆ ಇಂತಹ ಸಂದರ್ಭದಲ್ಲಿ ಹಣ ಸಂದಾಯವಾಗುವುದಿಲ್ಲ. ಸ್ನೇಹಿತರೆ, ಈ ಯೋಜನೆಯಡಿಯಲ್ಲಿ ನಾವು ಅಂಚೆ ಕಚೇರಿ ಅಥವಾ ಬ್ಯಾಂಕುಗಳಲ್ಲಿ ಬಹು ಖಾತೆಗಳನ್ನು ಹೊಂದಿದ್ದರೆ ಎಲ್ಲ ಖಾತೆಗಳಿಂದ ಹಣ ಕ್ಲೇಮ್ ಮಾಡಬಹುದೇ? ಇಲ್ಲ, ಯಾವುದೇ ರೀತಿಯಿಂದ ಕ್ಲೇಮ್ ಮಾಡಲು ಸಾಧ್ಯವಿಲ್ಲ. ಒಂದು ಖಾತೆಗೆ ಮಾತ್ರ ಹಣ ಸಂದಾಯವಾಗುತ್ತದೆ. ಹಾಗೆಯೇ ಈ ಯೋಜನೆಯಡಿ ಖಾತೆದಾರ ಒಂದು ವೇಳೆ ಕಾಣೆಯಾದರೆ ಹಣ ಕ್ಲೇಮ್ ಆಗುವುದೇ ಆತನ ಕುಟುಂಬಕ್ಕೆ? ಆಗುವುದಿಲ್ಲ. ಅಪಘಾತಗಳಿಗೆ ಸಂಬಂಧಪಟ್ಟಂತೆ ದೃಢೀಕರಣಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ಮಾತ್ರ ಈ ಯೋಜನೆ ಅನ್ವಯವಾಗುತ್ತದೆ. ಹಾಗೆಯೇ ನೀವು ಈಗಾಗಲೇ ಈ ಖಾತೆಯನ್ನು ಹೊಂದಿ ಅದನ್ನು ಸ್ಥಗಿತಗೊಳಿಸಿದ್ದರೆ ಮರುನೋಂದಣಿಗೆ ಅವಕಾಶವಿದೆಯೇ? ಹೌದು, ಮರುನೋಂದಣಿ ಮಾಡಿಕೊಳ್ಳಬಹುದು. ನೀವು ಹಣವನ್ನು ಸಂದಾಯ ಮಾಡುವ ಮೂಲಕ ಖಾತೆಯನ್ನು ಚಾಲನೆಗೊಳಿಸಬಹುದು. ಇದು ಆಗಿತ್ತು ಇವತ್ತಿನ ಮಾಹಿತಿ. ರಾಜ್ಯ ಸರ್ಕಾರದ ಹುದ್ದೆಗಳು, ಕೇಂದ್ರ ಸರ್ಕಾರದ ಹುದ್ದೆಗಳ ಮಾಹಿತಿ ಹಾಗೂ ಇತರ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಧನ್ಯವಾದಗಳು ಗೆಳೆಯರೆ.